ಪಂಚಾಯಿತಿ ಅಭಿವೃದ್ಧಿಗಿಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮನೆಯೇ ಅಭಿವೃದ್ಧಿ. ಅಧ್ಯಕ್ಷರ ಮಗನ ಖಾತೆಗೆ 1/2 ಕೋಟಿ ಬಿಡುಗಡೆ. ಅಧ್ಯಕ್ಷರ ಇಟ್ಟಿಗೆ ಫ್ಯಾಕ್ಟರಿಗೆ ಸರ್ಕಾರದ ಪರವಾನಗಿಯೇ ಇಲ್ಲ. ಪಂಚಾಯಿತಿಯ ಸಿಬ್ಬಂದಿಯವರ ಪತಿ ಹೆಸರಿಗೆ 1 ಕೋಟಿ ಬಿಡುಗಡೆ. ಸಂಖ್ಯೆ ಭಾರಿ ಭ್ರಷ್ಟಾಚಾರಿ ನಮ್ಮ ಪಂಚಾಯಿತಿ ಪಿಡಿಒ. ಭ್ರಷ್ಟಾಚಾರದ ಬಗ್ಗೆ ದೂರು ಕೊಟ್ಟರೆ ಕ್ಯಾರೆ ಅನ್ನುತ್ತಿಲ್ಲವಂತೆ ಇಒ. ಭ್ರಷ್ಟ ರಕ್ಷಣೆಯಲ್ಲಿ ಮಹಾಭ್ರಷ್ಟ ಅಧಿಕಾರಿಗಳು. ಈ ಎಲ್ಲ ಅವ್ಯವಸ್ಥೆಯನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಮಾಡ್ತಾರಂತೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮಾಕ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಖಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಗ್ರಾಮದ ಲೋಕೇಶ್ ಮಾಧ್ಯಮಗೋಷ್ಠಿಯಲ್ಲಿ ನೀಡಿದ ಗಂಭೀರ ಆರೋಪಗಳು ಇವು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದಲಿಂಗೇಗೌಡರವರು ತಮ್ಮ ಮಗ ವೆಂಡರ್ ಮಂಜುನಾಥ್ ಖಾತೆಗೆ ನಿಯಮ ಬಾಹಿರವಾಗಿ 47,18,495.74 ರೂಪಾಯಿಗಳನ್ನು ಜಮಾ ಮಾಡಿರುವುದೇ ಅಕ್ಷಮ್ಯ ಅಪರಾಧವಾಗಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. 47,18,495.74 ರೂಗಳ ಭ್ರಷ್ಟಾಚಾರದ ಅಸಲಿ ವರದಿಯಲ್ಲೇ 20 ಲಕ್ಷ ರೂಗಳನ್ನು ಮಾಯ ಮಾಡಿರುವ ಇಒ ಭ್ರಷ್ಟಾಚಾರಿಗಳ ಬೆನ್ನಿಗೆ ನಿಂತಿದ್ದಾರೆಂದರೆ ಬೇಲಿ ಎದ್ದು ಬೆಳೆಯನ್ನು ನುಂಗಿದಂತಾಗಿದೆ ಎಂದರು. ಇದೇ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಮಹಿಳಾ ಸಿಬ್ಬಂದಿಯವರ ಪತಿಯ ಹೆಸರಿನ ಖಾತೆಗೆ 1 ಕೋಟಿ ಹಣ ವರ್ಗಾಯಿಸಿರುವ ಬಗ್ಗೆ ದಾಖಲೆ ಸಹಿತ ಬಿಡುಗಡೆ ಮಾಡುತ್ತೇನೆ ಎಂದರು. ಈ ಮಾಕ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಏನಿದೆಯೋ, ಈ ಗ್ರಾಮ ಪಂಚಾಯಿತಿನಲ್ಲಿ ಅಭಿವೃದ್ಧಿಗಿನ್ನ ಅಕ್ರಮನೇ ಜಾಸ್ತಿ ಆಗ್ಬಿಟ್ಟಿದೆ. ಹೇಗೆ ಅಂತಂದ್ರೆ ಅಧ್ಯಕ್ಷರ ಮಗನ ಹೆಸರಿಗೆ 50 ಲಕ್ಷ ರೂಪಾಯಿ ಅಷ್ಟು ನರೇಗಾ ಸಾಮಗ್ರಿ ವೆಚ್ಚ, 15ನೇ ಹಣಕಾಸು ಆಯೋಗದ ಖರ್ಚು ವೆಚ್ಚನ ಅವ್ರ ಮಗನ ಹೆಸರಿಗೆ ನೇರವಾಗಿ ಹಾಕಿದ್ದಾರೆ. ಅಧ್ಯಕ್ಷರ ಮಗನ ಹೆಸರಿಗೆ. ಇದ್ರ ಬಗ್ಗೆ ಮತ್ತೆ ಅಧ್ಯಕ್ಷರ ಹೆಸರಿನಲ್ಲಿ 2 ಇಟ್ಟಿಗೆ ಫ್ಯಾಕ್ಟ್ರಿಗಳಿದೆ. ಒಟ್ಟು ಮಾಕ್ಳಿ ಗ್ರಾಮ ಪಂಚಾಯತಿನಲ್ಲಿ 3 ಇಟ್ಟಿಗೆ ಫ್ಯಾಕ್ಟ್ರಿ ಇದೆ. ಚಂದ್ರಮ್ಮ, ಸಿದ್ದಲಿಂಗೇಗೌಡ ಮತ್ತೆ ಇನ್ನೊಬ್ರು ಹೆಸರಿನಲ್ಲಿ 3 ಇಟ್ಟಿಗೆ ಫ್ಯಾಕ್ಟ್ರಿ ಇದೆ. ಅದರಲ್ಲಿ ಚಂದ್ರಮ್ಮ ಅನ್ನೋರು ವರ್ಷಕ್ಕೆ ಅವರು ಜಿಲ್ಲಾಧಿಕಾರಿಗಳಿಂದ ಮಾನ್ಯತೆನೂ ತಗೊಂಡಿದ್ದಾರೆ, ಗ್ರಾಮ ಪಂಚಾಯತಿಯಿಂದ ಪರವಾನಗಿನೂ ತಗೊಂಡಿದ್ದಾರೆ, ತೆರಿಗೆನೂ ಪಾವತಿಸ್ತಿದ್ದಾರೆ. ವರ್ಷಕ್ಕೆ 12,000 ರೂಪಾಯಿ ತರ ತೆರಿಗೆನೂ ಪಾವತಿಸ್ತಿದ್ದಾರೆ. ಆದ್ರೆ ಈ MS ಸಿದ್ದಲಿಂಗೇಗೌಡನ ಹೆಸರಿನಂತ ಇರುವಂತ ಏನಿದೆಯೋ ಇಟ್ಟಿಗೆ ಫ್ಯಾಕ್ಟ್ರಿ ಇದೆ, ಇದಕ್ಕೆ ಯಾವುದೇ ಮಾನ್ಯತೆನೂ ಇಲ್ಲ, ತೆರಿಗೆನೂ ಪಾವತಿ ಮಾಡ್ತಾ ಇಲ್ಲ. ಯಾರು? ಅಧ್ಯಕ್ಷರು. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇದು ಗ್ರಾಮ ಪಂಚಾಯಿತಿಯಿಂದ ಪಡ್ಕೊಂಡಂತ ಒಂದು ಪತ್ರ, RTI ಮುಖಾಂತರ ಪಡ್ಕೊಂಡಂತ ಒಂದು ಪತ್ರ. ಇಲ್ಲಿ ಏನ್ ಹೇಳ್ತಾರೆ ಅಂತ, ಈ ಮೇಲಿನ 3 ಇಟ್ಟಿಗೆ ಫ್ಯಾಕ್ಟ್ರಿಗಳು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುತ್ತವೆ. ಕ್ರಮ ಸಂಖ್ಯೆ 1 ಚಂದ್ರಮ್ಮ ಸೇರಿದ ಇಟ್ಟಿಗೆ ಫ್ಯಾಕ್ಟ್ರಿ ಪ್ರದೇಶವನ್ನು ಜಿಲ್ಲಾಧಿಕಾರಿಗಳನ್ನ ಭೂ ಪರಿವರ್ತನೆ ಮಾಡಿಸಿದೆ ಮತ್ತು ಗ್ರಾಮ ಪಂಚಾಯಿತಿ 2007-8ನೇ ಸಾಲಿನಲ್ಲಿ ವಾರ್ಷಿಕ 11,566 ರೂಪಾಯಿಗಳನ್ನು ತೆರಿಗೆ ಪಾವತಿಸ್ತಾ ಇದ್ದಾರೆ. ಹಾಗೂ ನಿಗದಿಪಡಿಸಿದ 2021-22ನೇ ಸಾಲಿನವರೆಗೆ ಇವರು ತೆರಿಗೆ ಪಾವತಿಸಿದ್ದಾರೆ. ಇನ್ನುಳಿದ 2 ಇಟ್ಟಿಗೆ ಫ್ಯಾಕ್ಟರಿ ಇರೋವರು ಟ್ಯಾಕ್ಸ್ ಪಾವತಿಸಿರುವ ಬಗ್ಗೆ ಹಾಗೂ ನಮ್ಮ ಪಂಚಾಯಿತಿ ವತಿಯಿಂದ ಪರವಾನಗಿ ಪಡೆದಿರುವ ಮಾಹಿತಿಯು ಲಭ್ಯವಿರುವುದಿಲ್ಲ. ಕ್ರಮ ಸಂಖ್ಯೆ 1 ಅಂತ ಅಂತಾರೆ. ಕ್ರಮ ಸಂಖ್ಯೆ 1 ಯಾರಿದ್ದಾರೆ? ಕ್ರಮ ಸಂಖ್ಯೆ 2ರಲ್ಲಿ ಸಿದ್ದಲಿಂಗೇಗೌಡ ಸನ್ ಆಫ್ ಶಿವಲಿಂಗೇಗೌಡ ಇದ್ದಾನೆ. ಇವರು ಇದು ಮಾಡ್ತಾ ಯಾವುದೇ ತೆರಿಗೆನೂ ಪಾವತಿಸ್ತಿಲ್ಲ, ಏನು ಮಾಡ್ತಾ ಇಲ್ಲ. ಇವ್ರಿಗೆ ಈ ಎಲ್ಲಾ ದಾಖಲೆಗಳನ್ನ ಪಂಚಾಯತ್ ಸದರಿಯವರಿಂದನೇ ಪಡ್ಕೊಂಡು ನಾನು ದೂರು ಕೊಡ್ತೀನಿ. 5/7/2024ರಲ್ಲಿ ಇಒ, CO, RDPR, CS, ಜಿಲ್ಲಾಧಿಕಾರಿ, AC, ಒಂಬುಡ್ಸ್ಮನ್ ಎಲ್ಲರಿಗೂ ದೂರು ಕೊಡ್ತೀನಿ. ಬಟ್ ಲೋಕಾಯುಕ್ತಕ್ಕೂ ಕೂಡ ದೂರು ಕೊಡ್ತೀನಿ ನಾನು. ಯಾರು ಇದ್ರ ಬಗ್ಗೆ ಲೋಕಾಯುಕ್ತದವರು ಫೋನ್ ಮಾಡಿ ಕೇಳಿದ್ರೆ ಹೇಳ್ತಾರೆ ನಮ್ಗೆ ಸೀನಿಯಾರಿಟಿ ಇದೆ ಅಂತ ಹೇಳ್ತಾರೆ. ಆಯ್ತು, ಇಒ ಹತ್ರಕ್ಕೆ ಹೋದ್ರೆ ಮಾಡ್ತೀವಿ 3 ಸಾರಿ ಹೋಗಿದ್ರೆ ಏನಿಲ್ಲ. CO ಹತ್ರಕ್ಕೆ ಹೋದ್ರೆ ಸರ್ ಏನು ನೀವು ವರದಿ ಹಾಕಿದ್ರೆ ಅದನ್ನ ಕೊಡಿ ಸರ್ ಅಂತ ಕೊಡ್ತೀವಿ. ಇದೇ ಕಲಾಕಳರು ಕೊಟ್ಟಿಲ್ಲ. ಇದಕ್ಕೆ ಯಾವಾಗ ಇವ್ರು ಕೊಟ್ಟಿಲ್ವೋ ನಾನು ಏನ್ ಮಾಡ್ತೀನಿ, ಒಂದು ಮನವಿ ಕೊಟ್ಬಿಟ್ಟು ಇವ್ರಿಗೆ 1ನೇ ತಾರೀಕು ರಾಮನಗರದಲ್ಲಿ
ಜಿಲ್ಲಾಧಿಕಾರಿಗಳು ಏನು ನಿಗದಿಪಡಿಸಿರ್ತಾರೋ ಆ ಜಾಗದಲ್ಲಿ ಹೋಗಿ ಧರಣಿ ಕೂತ್ಕೋತೀನಿ. ಆ ಧರಣಿ ಜಾಗಕ್ಕೆ ಬಂದಾಗ ಪೊಲೀಸ್ನವರು ಸುಧಾ ನಮ್ಗೆ ಸ್ಪಂದಿಸ್ತಾರೆ. ಧರಣಿ ಜಾಗಕ್ಕೆ ಬಂದಂತ ಎ ಶಿವಕುಮಾರ್ ಅಸಿಸ್ಟೆಂಟ್ ಸೆಕ್ರೆಟರಿ ಶಿವಕುಮಾರ್ ಏನ್ ಮಾಡ್ತಾರೆ, 3 ಗಂಟೆಗೆ ಬರ್ತಾರೆ. ಸಾಯಂಕಾಲ 6 ಗಂಟೆವರೆಗೂ ಬರೀ ಮಾತುಕತೆಲ್ಲ ಮುಳುಗ್ತಾರೆ. ಇಲ್ಲ ಸರ್, ನಾವು ಕ್ರಮ ತಗೊಬಿಡ್ತೀವಿ, 15 ದಿವಸ ಟೈಮ್ ಕೊಡಿ, 15 ದಿವಸ ಟೈಮ್ ಕೊಡಿ, ನಾನು ಹೇಳೋದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ನೀವು, ಇಲ್ಲಾಂತಾರೆ ವೈಟ್ ಪೇಪರ್ ಬರ್ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಯಾವುದಕ್ಕೂ ಇದು ಮಾಡಿಸೋದಿಲ್ಲ. ಆಮೇಲೆ ನಾನು ಕಾನೂನು ತಜ್ಞರನ್ನ ಸ್ವಲ್ಪ ಭೇಟಿ ಮಾಡಿ ಕೇಳಿದಾಗ ಅವ್ರು ಹೇಳ್ತಾರೆ, ಜಿಲ್ಲಾ ಪಂಚಾಯತ್ ಲೆಟರ್ ಕೊಟ್ಟರೆ ಬರ್ದು ಕೊಟ್ರೆ ತಗೊಂಡು ನೀನು ಕೈ ಬಿಡಪ್ಪ ಧರಣಿನ ಅಂತ ಹೇಳ್ತಾರೆ. ಅವಾಗ ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ಹೇಳ್ತಾರೆ ಇಲ್ಲ ಸರ್, ರಜಾ ಇದೆ, ಇವಾಗ ದಸರಾ ರಜಾ ಇದೆ, 1ನೇ ತಾರೀಕು 2ನೇ ತಾರೀಕು ಎಲ್ಲಿ ನಿಮ್ಗೆ ಕೊಡೋಕ್ಕಾಗುತ್ತೆ ಅಂತ. ಒಂದು ಕೆಲಸ ಮಾಡಿ, ಅವಾಗಲೇ ಬರೋಗಿ, ನೀವು ಅವಾಗಲೇ ಬರೋಗಿ, ನಾನು ಅಲ್ಲಿವರೆಗೂ ಇಲ್ಲೇ ಮಲ್ಕೊಂಡಿರ್ತೀನಿ, ತಾವು ಬರೋಗಿ ಅಂತ ಹೇಳ್ತೀನಿ ನಾನು. ಇವಾಗ 15 ದಿವಸ ಬಿಟ್ಕೊಂಡೆ ಬನ್ನಿ, ಇಲ್ಲ ಮಲ್ಕೊಂಡಿರ್ತೀನಿ, ತಂದು ಕೊಡಿ ಅಂತ ಹೇಳ್ತೀನಿ ನಾನು. ಅದು ನೀವೇನು ಕ್ರಮ ಜರುಗಿಸ್ಬೇಕು, ಕ್ರಮ ಕೈಗೊಂಡ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಅದಕ್ಕೆ ಅವರು ಯಾರೋ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡಿ ಜಿಲ್ಲಾ ಪಂಚಾಯತ್ ಲೆಟರ್ ಹೆಡ್ನಲ್ಲಿ ತರಿಸ್ಬಿಟ್ಟು ಒಂದು ಬರ್ಕೊಡ್ತಾರೆ, 15 ದಿವಸದಲ್ಲಿ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಬರ್ಕೊಡ್ತಾರೆ. ನಾನು 15 ದಿವಸದವರೆಗೂ ನಾನು ಅವ್ರಿಗೇನು ನಾನು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. 15 ದಿವಸ ಅಂತ ಹೇಳಿದಾರಲ್ಲ, ನಾನು ಯಾಕೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ. ನಾನು 15ನೇ ತಾರೀಕು ಹೋಗ್ತೀನಿ, ಸರ್ ಅದನ್ನ ತಗೊಂಡೋಗಿದ್ದಾರೆ ಬೆಂಗಳೂರಿಗೆ, ತಗೊಬಂದ ತಕ್ಷಣ ನಿಮ್ಗೆ ಕಾಪಿ ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಆ ಕಾಪಿನ ಕೊಟ್ಮೇಲೆ ನಾನು ಹೇಳ್ದೆ, ಇನ್ನೊಂದು 2 ಅವರ್ ವೆಯ್ಟ್ ಮಾಡಿದ್ದೆ. ನಾನು ಬೆಳಗ್ಗೆ ರಾತ್ರಿಯಲ್ಲ ಇಲ್ಲ ಮಲಗಿರ್ತೀನಿ, ಶಿವಕುಮಾರ್ ನನಗೆ ಇವತ್ತು ಅದು ಬೇಕು, ಏನು ನೀವು ಕ್ರಮ ಕೈಗೊಂಡಿದ್ರೆ ಅದು ಬೇಕು, ನಾನು ಕೊಡ್ಸಿ ಅಂತ ಕೇಳಿದಾಗ ಅವ್ರೇನು ಮಾಡ್ತಾರೆ, ಇಲ್ಲ ಸರ್ ಬೆಳಗ್ಗೆ 10 ಬನ್ನಿ. ನಾನು 10 ಹೋಗ್ತೀನಿ ಅಲ್ಲಿಗೆ. 10 ಹೋದಾಗ ಬರೀ ಈ ಅಧ್ಯಕ್ಷರ ಮೇಲೆ 29 ಲಕ್ಷ ರೂಪಾಯಿ ಸಮಥಿಂಗ್ನ ಇದು ಮಾಡ್ಬಿಟ್ಟು ಆಪಾದನೆ ಹೊರಿಸ್ಬಿಟ್ಟು ತಗೊಂಡು ಅದಕ್ಕೆ ಪ್ರಾದೇಶಿಕ ಆಯುಕ್ತರು ಕಳಿಸ್ತಾರೆ. ಎಲ್ಲಿ ಸರ್ 29 ರೂಪಾಯಿ ಮಾತ್ರ, 29,000 ಮಾತ್ರ ಹಾಕಿದ್ದೀರಾ, 29 ಲಕ್ಷ ಮಾತ್ರ ಹಾಕಿದ್ದೀರಾ, ನೀವು ಮಿಕ್ಕಿದ್ದು 50 ಲಕ್ಷ ಬರ್ತದಲ್ಲ ಸರ್, ಎಲ್ಲಿ ಯಾಕೆ ಹಿಂಗ್ ಮಾಡಿದ್ದೀರಾ ನೀವು ಅಂತ ಅಂತಾರೆ. ಅದ್ರಲ್ಲಿ ನಮ್ಗೆ ಗೊತ್ತಿಲ್ಲ ರೀ, ನೀವು ಮೇಲಧಿಕಾರಿಗಳ ಹತ್ರ ಮಾತಾಡ್ರಿ. ಹಿಂಗೆ ಉದಾಸೀನ. ಮತ್ತೆ ಆಯ್ತು, PDO ಮೇಲೆ ಏನ್ ಕ್ರಮ ತಗೊಂಡಿದಾರ ಕೊಡಿ, PDO ಮೇಲೆ ಏನ್ ಕ್ರಮ ತಗೊಂಡಿದಾರ ಕೊಡಿ ಅಂತಂದ್ರೆ, ಇಲ್ಲ 1 ವಾರ ಆದ್ರೂ ಆಗ್ಬೋದು, 15 ದಿವಸ ಆಗ್ಬೋದು. ನಾನು ಇದನ್ನೆಲ್ಲ ಕೇಳಕ್ ಬಂದಿರಲಿಲ್ಲ, ಧರಣಿ ಕೂತಿರ್ಲಿಲ್ಲ. ನೀವು ಧರಣಿದಾಗ ಕುತ್ಕೊಂಡು ನೀವು ಬರ್ಕೊಂಡಂತೆ ಕೊಡಿ ಅಂತ ಕೇಳ್ತೀನಿ. ಅವಾಗ ನಾನೇನ್ ಬರ್ಕೊಟ್ರೆ ನಿಮ್ ಕೊಲೆ ಮಾಡ್ಬಿಡ್ತೀನಿ ಅಂತ ಬರ್ಕೊಟ್ಟಿಲ್ಲ, PDO ಕೊಲೆ ಮಾಡ್ತೀನಿ ಅಂತ ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇದು ಒಬ್ಬ ಅಧಿಕಾರಿಯಾಗಿ ಮಾತಾಡೋ ಮಾತಾ ಇದು ಒಬ್ಬ ಅಧಿಕಾರಿಯಾಗಿ ಮಾತಾಡೋ ಮಾತಲ್ಲ. ಇದು ಕೊಲೆ ಮಾಡ್ಬಿಡ್ತೀನಿ ಅಂತ. ನೋಡಪ್ಪ, ಕೈ ಬಾಯಿ ಅಳ್ಳಾಡ್ಸ್ಬೇಡ, ಜಾಸ್ತಿಯಾಗಿ ನಮಗೂ ಅಳ್ಳಾಡ್ಸಕ್ ಬರ್ತದೆ, ಕೈಗೆ ಬಾಯಿ ಅಳ್ಳಾಡ್ಸ್ಕೊಂಡು ಮಾತಾಡ್ಬೇಡ, ನನಗೆ ಏನ್ ನೀನ್ ಬರ್ಕೊಟ್ಟೆ ಅದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೆ ಕೊಡು ಅಂತಂದ್ರೆ ಅವ್ರು ಯಾವ್ದಕ್ಕೂ ಡೋಂಟ್ ಕೇರ್. CEO ಹತ್ರ ಹೋಗ್ತೀನಿ, CEO ಇಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳು, ಇಂಥ ಭ್ರಷ್ಟರಲ್ಲಿ ಕಡು ಭ್ರಷ್ಟ ಅಧಿಕಾರಿಗಳು ಇವ್ರಿಗೆ ಯಾವ ವರ್ಡಿಂದ ಹೇಳ್ಬೇಕೋ ಗೊತ್ತಾಗಲ್ಲ ನಮ್ಗೆ. ಹಾಗಾಗಿ ನಾನು ಏನು ತಮ್ಗೆ ಪ್ರೆಸ್ ನೋಟ್ ನಲ್ಲಿ ಕೊಟ್ಟಿದ್ದೀನೋ, ದಿನಾಂಕ 5/11/2025 ಅಂತೂ ಫ್ರೀಡಂ ಪಾರ್ಕ್ ಅಲ್ಲೇ ಧರಣಿ ಮಾಡ್ತೀನಿ ಸರ್. ಧರಣಿ ಅಂತೂ ಬಿಡೋ ಮಾತಿಲ್ಲ, ಮಾಡೇ ಮಾಡ್ತೀನಿ. ಇವರ ಈ ಆಡಳಿತ ಕಾರ್ಯವೈಖರಿ ಏನಿದೆಯೋ, ಇಂಥ ಆಡಳಿತ ಕಾರ್ಯವೈಖರಿನ ಯಾರು ಮಾಡಿರಲಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಯಾವ ತರ ಮಾಡ್ತಿದ್ದಾರೆ ಇವರು? ಏನ್ ಒಂದು ಕ್ರಮ ತಗೊಳ್ಳಲ್ಲ ಸರ್, ಒಂದು ಕ್ರಮ ತಗೊಳ್ಳೋದಿಲ್ಲ. ಉದಾಹರಣೆಗೆ ನೀವೇ ನೋಡಿರ್ಬೇಕು, ವಿರೂಪಾಕ್ಷಿಪುರ ಇರ್ಬೋದು, ಬೇವೂರ್ ಪಂಚಾಯತಿಗಳು ಏನ್ ಕ್ರಮ ತಗೊಂಡವ್ರು ಸರ್?